ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪವಿತ್ರ ವ್ಲಾಗ್ಸ್. ಸೊ ಇವತ್ತು ಏನು ವ್ಲಾಗ್ ಅಂದರೆ, ಇವತ್ತು ಮೊದಲನೇ ಆಷಾಢ ಶುಕ್ರವಾರ. ಸೊ ನಾನು ಹೋದ ವರ್ಷದಿಂದ ಆಷಾಢ ಶುಕ್ರವಾರ ಮತ್ತು ಶ್ರಾವಣ ಶುಕ್ರವಾರದಲ್ಲಿ ಉಪ್ಪಿನ ದೀಪ ಹಚ್ತಾ ಇದ್ದೀನಿ. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಪೂಜೆ ಎಲ್ಲ ಆಯಿತು, ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ. ಮತ್ತು ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ, ನಾನು ಯಾವ ರೀತಿ ಉಪ್ಪಿನ ದೀಪನ ಹಚ್ತೀನಿ ಅನ್ನೋದನ್ನ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ ದೀಪನ ಹಚ್ಚೋಕ್ಕೆ ಒಂದು ಮಣೆನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಹೊಸ ಮಣೆ. ಸೊ ಈ ಮಣೆಗೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಅರಿಶಿನ ಹಚ್ತೀನಿ. ಅರಿಶಿನ ಕಲಿಸ್ಕೊಂಡು ಎಲ್ಲ ಹೊಸದಾಗೆ ಮಾಡ್ಕೊತೀನಿ. ನಾನು ಇದು ಸೆಕೆಂಡ್ ಇಯರ್ 2ನೇ ವರ್ಷ ಮಾಡ್ತಾ ಇರೋದು, ಉಪ್ಪಿನ ದೀಪ ಹಚ್ತಾ ಇರೋದು ಆಷಾಢದಲ್ಲಿ. ಸೊ ನನಗೆ ಮೊದಲನೇ ವರ್ಷ ಉಪ್ಪಿನ ದೀಪ ಹಚ್ಚಿದಾಗ ತುಂಬ ಒಳ್ಳೆಯದಾಯಿತು. ಸೊ ಅದಕ್ಕೋಸ್ಕರ ನಾನು ಈ ವರ್ಷವೂ ಆಷಾಢದಲ್ಲಿ ಉಪ್ಪಿನ ದೀಪ ಹಚ್ಚಬೇಕು ಅಂತ ಹಚ್ತಾ ಇದ್ದೀನಿ. ಸೊ ಏನು ಅಂದರೆ ಇದು ಬಂದು ಬೆಳಿಗ್ಗೆನೇ ಮಾಡಬೇಕು, 5:30ಗೆ ಬ್ರಾಹ್ಮಿ ಮುಹೂರ್ತ ನಂತರ, ಇಲ್ಲಾಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡಬೇಕು. ಸೊ ನನಗೆ ಬೆಳಿಗ್ಗೆನೇ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾನು ಲಾಸ್ಟ್ ಟೈಮ್ ಅಷ್ಟೇ ನಾನು ಸಂಜೆನೇ ಮಾಡಿದ್ದೆ. ಸೊ ಈ ಟೈಮು ನಾನು ಸಂಜೆನೇ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅದನ್ನ ಅರಿಶಿನ ಹಚ್ಚಿ ಅದಕ್ಕೆ ಕುಬೇರ ರಂಗೋಲಿನ ಬಿಡ್ತಾಯಿದ್ದೀನಿ. ಸೊ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದರೆ ಕುಬೇರನೂ ಇಂಪಾರ್ಟೆಂಟ್ ಅಲ್ಲ. ಓಕೆ, ಕುಬೇರ ರಂಗೋಲಿ ಎಲ್ಲ ಬಿಟ್ಕೊಂಡು ನೆಕ್ಸ್ಟ್ ನಾನು ಕುಬೇರ ರಂಗೋಲಿನ ಬಿಟ್ಕೊಂಡು ನಾನು ಇದಕ್ಕೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. 5 ಕಡೆ ಅರಿಶಿನ ಕುಂಕುಮ ಇಡ್ತೀನಿ, ಮೇಲೆ ಕೆಳಗೆ ಹತ್ತೈತ ಮಧ್ಯ 5 ಕಡೆಯೂ ಅರಿಶಿನ ಕುಂಕುಮ ಇಟ್ಕೊಂಡು ನಾನು ಈಗ ಇದನ್ನು ಲಕ್ಷ್ಮೀ ದೇವ್ರ ಫೋಟೋ ಮುಂದೆ ಈ ಮಣೆನ ಇಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಸಪ್ರೇಟ್ ಲಕ್ಷ್ಮೀ ಫೋಟೋ ಅಂತ ಏನಿಲ್ಲ. ಸೊ ಏನು ಫೋಟೋ ಫ್ರೇಮು ಮನೆ ದೇವ್ರ ಫೋಟೋ ಏನು ಮಾಡಿಸಿದ್ದೀವಿ ಅದರಲ್ಲಿ ಲಕ್ಷ್ಮೀ ಫೋಟೋ ಇದೆ. ಸೊ ನಾನು ಆ ಫೋಟೋ ಎದುರುಗಡೆನೇ ಈ ದೀಪ ಹಚ್ತೀನಿ. ಸೊ ನಾನು ಇದಕ್ಕೆ ಮಣ್ಣಿಂದು ಒಂದು ಅಗಲವಾದ ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕಿಂತ ಚಿಕ್ಕ ಪ್ಲೇಟು ತೊಗೊಬೋದು. ಸೊ ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ. ಈ ಪ್ಲೇಟಿಗೆ ನೀಟಾಗಿ ಅರಿಶಿನ ಎಲ್ಲ ನೀಟಾಗಿ ಹಚ್ಕೊಂಡು, ಮತ್ತು ದೀಪ ಏನಿರುತ್ತೆ ನೋಡಿ, ದೀಪಗೂ ಫುಲ್ಲು ಅರಿಶಿನ ಹಚ್ಚಬೇಕು. 2 ದೀಪಗೂ ಫುಲ್ಲು ಅರಿಶಿನ ಹಚ್ಕೊತಾ ಇದ್ದೀನಿ. ನೋಡ್ಬೋದು ನಾನು ಯಾವ ರೀತಿ ಹಚ್ಕೊತಾ ಇದ್ದೀನಿ ಅಂತ. ಸೊ ಈಗೆಲ್ಲ ನೀಟಾಗಿ ಪ್ರತಿಯೊಂದು ಒಳಗಡೆ ಈಚೆ ಎಲ್ಲನೂ ಅರಿಶಿನ ಹಚ್ಕೊಂಡು, ಸೊ ಈಗ ಅರಿಶಿನ ಎಲ್ಲ ಹಚ್ಕೊಂಡಾದಮೇಲೆ ನಾನೀಗ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ. ಇದು ಉಪ್ಪು ಸಪ್ರೇಟ್ ಇದಕ್ಕೆ ಅಂತ ತಂದಿರೋದು, ಹೊಸ ಪ್ಯಾಕೆಟು. ಸೊ ಅದಕ್ಕೆ ತಂದಿರೋ ಉಪ್ಪನ್ನ ನಾನು ಮತ್ತೆ ಈ ಪ್ಯಾಕೆಟ್ ಹಂಗೆ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಾರ ಹಚ್ಬೇಕಾದ್ರೆ ಈ ಪ್ಯಾಕೆಟ್ನ ಉಪ್ಪನ್ನ ಯೂಸ್ ಮಾಡ್ತೀನಿ. ಮತ್ತು ಈ ಉಪ್ಪನ್ನ ನಾನು ಅಡುಗೆ ಏನು ಯೂಸ್ ಮಾಡೋಲ್ಲ. ಮತ್ತು ನೋಡಿ, ಈಗ ಆ ಉಪ್ಪೇನು ಹಾಕಿದ್ದೀನಿ ನೋಡಿ, ಆ ಮಣ್ಣಿಂದು ಪ್ಲೇಟ್ಗೆ ನಾನೀಗ ಅರಿಶಿನ 5 ಕಡೆ, ಇದಕ್ಕೂ ಅಷ್ಟೇ ನಾನು 5 ಕಡೆ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. 5 ಕಡೆ ಅರಿಶಿನ ಕುಂಕುಮ ಹಾಕಿ, ಮತ್ತು ಮಧ್ಯದಲ್ಲೂ ಅರಿಶಿನ ಕುಂಕುಮ ಹಾಕಿ, ಅಕ್ಷತೆ ಏನು ಮಾಡ್ಕೊಂಡಿರ್ತೀವಿ ನೋಡಿ, ಅಕ್ಷತೆಯನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ದೀಪಕ್ಕೂ ಅಷ್ಟೇ ನಾನು 5 ಕಡೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅರಿಶಿನ ಕುಂಕುಮ ಇಟ್ಕೊಂಡು, ಮತ್ತು ಇನ್ನೊಂದು ದೀಪಕ್ಕೂ ಸೇಮ್ ನಾನು ಏನು ಫಸ್ಟ್ ದೀಪಕ್ಕೆ ಏನು ಇಟ್ಟಿದ್ದೀನಿ ಅರಿಶಿನ ಕುಂಕುಮ, ಅದೇ ರೀತಿ ಇನ್ನೊಂದು ದೀಪಕ್ಕೂ 5 ಕಡೆ ಅರಿಶಿನ ಕುಂಕುಮನ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಫಸ್ಟ್ ಏನು ಇಟ್ಟಿದ್ದೀನಿ ನೋಡಿ, ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಸೇಮ್ ಕೆಳಗಡೆ ಉಪ್ಪಿನ ಮೇಲೆ ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿ ಇದಕ್ಕೂ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ, ನೆಕ್ಸ್ಟ್ ಇದಕ್ಕೆ ಜೋಡಿ ಬತ್ತಿ ಹಚ್ಚಬೇಕು. ಇದನ್ನು ಬಂದು ಎಣ್ಣೆ ಬಿಡೋದು, ಎಳ್ಳೆಣ್ಣೆ ಇಲ್ಲಾಂದರೆ ತುಪ್ಪ ಬಿಡ್ಬೋದು. ಸೊ ನಾನು ಲಾಸ್ಟ್ ಟೈಮ್ ಎಳ್ಳೆಣ್ಣೆ ಹಚ್ಚಿದ್ದೆ. ಸೊ ಈ ಟೈಮ್ ತರೋದು ಮರ್ತ್ಬಿಟ್ಟಿದ್ದೆ. ಸೊ ಅದಕ್ಕೆ ಓಕೆ ತುಪ್ಪದಲ್ಲೇ ಹಚ್ಚೋಣ ಅಂದ್ಬಿಟ್ಟು ತುಪ್ಪ ಹಾಕ್ತಾಯಿದ್ದೀನಿ ದೀಪಕ್ಕೆ. ಸೊ ನೋಡ್ಬೋದು ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನು ಮಳೆ ನಾನು ಇಟ್ಟಿದ್ದೆ ನೋಡಿ, ಪೀಠ ಏನು ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಪುನಃ ಅದಕ್ಕೆ ಪೂಜೆ ಮಾಡಿಬಿಟ್ಟು ಈಗ ದೀಪನ ಇಡ್ತಾಯಿದ್ದೀನಿ. ಸೊ ಈಗ ದೀಪ ಎಲ್ಲ ಇಟ್ಟಮೇಲೆ ನಾನು ಲಕ್ಷ್ಮೀ ದೇವರಿಗೆ ಪೂರ್ವ ಕಡೆ ಬರುತ್ತೆ. ಸೊ ನಾನು ಪೂರ್ವಕ್ಕೆ ಮುಖ ಮಾಡಿ ದೀಪನ ಹಚ್ತಾಯಿದ್ದೀನಿ. ಈಗ ಇದಕ್ಕೆ ಹೂವು ಹಾಕ್ತಾಯಿದ್ದೀನಿ. ಸೊ ಹೂವು ಎಲ್ಲ ಹಾಕಿದ್ಮೇಲೆ ದೀಪದ ಸುತ್ತಲೂ ಏನು ಹೂವು ಇರುತ್ತೆ ನೋಡಿ, ಹೂವನ್ನ ಇಟ್ಕೊತಾ ಇದ್ದೀನಿ. ಸೊ ಇದೇನು ಮಾಡೋದೇನು ಅಷ್ಟು ಕಷ್ಟ ಏನಲ್ಲ. ಮತ್ತು ಈ ಪೂಜೆ ಮಾಡೋದ್ರಿಂದ ನನಗಂತೂ ತುಂಬ ಒಳ್ಳೆಯದಾಗಿದೆ. ಸೊ ನಾನು ಅದಕ್ಕೋಸ್ಕರ ಈ ವರ್ಷವೂ ಮಾಡ್ತಿದ್ದೀನಿ. ಮತ್ತು ದೀಪನ ಡೈರೆಕ್ಟು ಬೆಂಕಿಪಟ್ಟಣದಲ್ಲಿ ಹಚ್ಬಾರ್ದು ಅಂದ್ಬಿಟ್ಟು ಹೂ ಬತ್ತಿ ಇರುತ್ತಲ್ಲ ಅದನ್ನು ತುಪ್ಪದಲ್ಲಿ ನೆನೆಸ್ಕೊಂಡಿದ್ದೆ. ಸೊ ಹೂ ಬತ್ತಿಲಿ ದೀಪನೆಲ್ಲ ಹಚ್ಕೊತಾ ಇದ್ದೀನಿ. ನಾರ್ಮಲಾಗಿ ಬೆಂಕಿಪಟ್ಟಣದಲ್ಲಿ ಹಚ್ತೀನಿ. ಬಟ್ ಈ ದೀಪನ ಉಪ್ಪಿನ ದೀಪ ಹಚ್ಬೇಕಾದ್ರೆ ನಾನು ಬೆಂಕಿಪಟ್ಟಣ ಯೂಸ್ ಮಾಡಲ್ಲ ದೀಪ ಹಚ್ಬೇಕಾದ್ರೆ. ಸೊ ಇಲ್ಲ ಊದ್ಗಡ್ಡಿಲೋ ಇಲ್ಲಾಂದರೆ ಈ ರೀತಿ ಹಚ್ಕೊತೀನಿ.
ನೋಡ್ಬೋದು. ಈಗ ದೀಪನ ಹಚ್ಚಿ ಫಸ್ಟ್ ಮನೆ ದೇವರಿಗೆ ದೀಪ ಹಚ್ಬಿಟ್ಟು ಆಮೇಲೆ ನಾನು ಉಪ್ಪಿನ ದೀಪಕ್ಕೆ ದೀಪ ಹಚ್ತಾ ಇದ್ದೀನಿ. ಹಾಗೆ ಪ್ರಸಾದನೂ ಏನಾದರೂ ವಾರದಲ್ಲಿ ಒಂದಿನ ಏನಾದರೂ ಪ್ರಸಾದನೂ ಉಪ್ಪಿನ ದೀಪ ಹಚ್ಚಿದ್ದಿನ ಪ್ರಸಾದ ಮಾಡ್ತೀನಿ. ಹಾಗೆ ದೀಪ ಹಚ್ಚಿದ್ಮೇಲೆ ಮತ್ತೆ ದೀಪಕ್ಕೆ ಮತ್ತೆ ಪೂಜೆ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಹಾಕಿ ಮತ್ತು ಅಕ್ಷತೆನೂ ಹಾಕಿ ಪೂಜೆ ಎಲ್ಲ ಮಾಡ್ತೀನಿ. ಸೊ ನಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಬೇಕು, ನಾವು ಏನಕ್ಕೋಸ್ಕರ ದೀಪ ಹಚ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದು. ಸೊ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಊದುಗಡ್ಡಿ ಹಚ್ಚಿ ಏನು ನಾರ್ಮಲ್ ಪೂಜೆ ಎಲ್ಲ ಹೆಂಗೆ ಮಾಡ್ತಾರೆ ಸೊ ಊದುಗಡ್ಡಿ ಪೂಜೆ ಮಾಡಿ. ಸೊ ನನ್ನ ಮನಸ್ಸಲ್ಲಿ ಏನು ಸಂಕಲ್ಪ ಇತ್ತು, ನಾನೇನು ಅಂದ್ಕೊಂಡು ಹಚ್ತಾ ಇದ್ದೀನಿ ಅನ್ನೋದನ್ನ ನಾನು ಬಿಟ್ಕೊತೀನಿ. ಸೊ ಆದ್ರೂ ಈ ಪೂಜೆ ಮಾಡೋದ್ರಿಂದ ನನಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಯಿತು. ಸೊ ಅದಕ್ಕೋಸ್ಕರನೂ ಈ ವರ್ಷ ಬಿಡದಿಲ್ದಂಗೆ ಹಚ್ಚಬೇಕು ಅಂದ್ಬಿಟ್ಟು ಮೊದಲನೇ ಆಷಾಢ ಶುಕ್ರವಾರ ಏನಿತ್ತು ನೋಡಿ, ಸೊ ಆಷಾಢ ಶುಕ್ರವಾರದ ದಿನ ನಾನು ಸಂಜೆ ಹಚ್ತೀನಿ. ಮತ್ತು ಇದನ್ನು ಬೆಳಗ್ಗೆ ನಾನು ಶನಿವಾರ ಇನ್ನು ಬೆಳಗ್ಗೆ ಮನೆಯೆಲ್ಲ ಮತ್ತೆ ಸ್ವಚ್ಛ ಮಾಡಿ ಸೊ ಶನಿವಾರ ಬೆಳಿಗ್ಗೆ ನಾನು ಇದನ್ನು ತೆಗೆದುಬಿಡ್ತೀನಿ. ಮತ್ತು ನಾನು ಪುನಃ ಮತ್ತೆ ಶುಕ್ರವಾರ ಮತ್ತು ಇದನ್ನು ಪೂಜೆ ಮಾಡ್ತೀನಿ. ನೋಡ್ಬೋದು ನಾನು ಮತ್ತು ಪ್ರತಿ ವಾರವೂ ಏನಾದರೂ ಒಂದು ನೈವೇದ್ಯಕ್ಕೆ ಏನಾದರೂ ಒಂದು ಪ್ರಸಾದ ಮಾಡಿ ಇಟ್ಟಿರ್ತೀನಿ. ಸೊ ಈಗೆಲ್ಲ ಫೈನಲಿ ಪೂಜೆ ಎಲ್ಲ ಆಯಿತು. ಊದುಗಡ್ಡಿ ಬೆಳಗಿ ಕರ್ಪೂರ ಎಲ್ಲ ಬೆಳಗಿ ಪೂಜೆ ಎಲ್ಲ ಮಾಡಿ ಮಾಮೂಲಿ ಮನೆ ದೇವ್ರಿಗೂ ಎಲ್ಲ ಪೂಜೆ ಮಾಡಿ ಸೊ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಮನಸ್ಸಿಂದ ಬೇಡ್ಕೊಬೇಕು ಅಂತ ಹೇಳ್ತಾರಲ್ಲ, ಸೊ ಇಷ್ಟೆಲ್ಲ ಪೂಜೆ ಎಲ್ಲ ಮಾಡ್ತೀನಿ. ಸೊ ಉಪ್ಪಿನ ದೀಪ ಹಚ್ಚೋದು ಇಷ್ಟೇ, ಏನು ಅಷ್ಟೊಂದು ಕಷ್ಟ ಏನಿಲ್ಲ, ಕಠಿಣವಾದ ವ್ರತನೂ ಅಲ್ಲ. ಶ್ರದ್ಧೆ ಭಕ್ತಿಯಿಂದ ದೀಪ ಹಚ್ಚೋದು ಅಷ್ಟೇ. ಕೆಲವರು ಬೆಳಗಿನ ಜಾವ ಹಚ್ಚೋರು ಬೆಳಗಿನ ಜಾವ ಹಚ್ತಾರೆ. ಸೊ ನಾವು ಮಕ್ಕಳನ್ನ ಇಟ್ಕೊಂಡು ಬೆಳಗಿನ ಜಾವ ಎಲ್ಲ ಹಚ್ಚೋಕ್ಕೆ ಆಗೋಲ್ಲ. ಸೊ ನಾನು ಲಾಸ್ಟ್ ಇಯರ್ ಹಚ್ಚಿದಾಗ ಅಷ್ಟೇ ನಮ್ಮ ಶ್ರೇಯ ಅಂದರೆ ನನ್ನ ಮಗಳು ಇನ್ನೂ ಒಂದೂವರೆ ವರ್ಷ ಅಷ್ಟೇ ಇದ್ದಿತ್ತು. ಸೊ ಅವಳನ್ನ ಬೆಳಗಿನ ಜಾವ ಎಲ್ಲ ಅವಾಗಲೂ ಆಗಲಿಲ್ಲ. ಸೊ ನಾನು ಆಗ್ಲೂ ಸಂಜೆ ಪೂಜೆನೇ ಮಾಡಿದೆ. ಆಲ್ಮೋಸ್ಟ್ ನಾನು 6 ಗಂಟೆಗೆ ಪೂಜೆ ಮಾಡ್ತೀನಿ. ಗೋಧೂಳಿ ಮುಹೂರ್ತ ಏನಿರುತ್ತೆ 6 ಗಂಟೆಗೆ ಪೂಜೆ ಮಾಡ್ತೀನಿ ಸಂಜೆ. ಬೆಳಗ್ಗೆ ಮಾಡಿದ್ರೆ 5:30 ಅಷ್ಟೊತ್ತಿಗೆ ಪೂಜೆ ಮಾಡಬೇಕು. ಸೊ ಪೂಜೆ ಎಲ್ಲ ಮಾಡಿ ಈಗ ನನ್ನ ದೇವ್ರಿಗೆಲ್ಲ ಕೈ ಮುಗಿದು ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಸೊ ಪೂಜೆನ ಇಲ್ಲೇ ಪೂಜೆ ಎಲ್ಲ ಮುಗೀತು. ನೀವು ಯಾರಾದರೂ ಉಪ್ಪಿನ ದೀಪ ಹಚ್ಚಬೇಕು ಅಂದರೆ ಹಚ್ಚಿ. ನಾನು ಬಂದು ಆಷಾಢ ಶುಕ್ರವಾರ ಮತ್ತು ಆಷಾಢ ಶುಕ್ರವಾರ ಮತ್ತು ಶ್ರಾವಣ ಶುಕ್ರವಾರ ಈ 2 ಮಾಸದಲ್ಲೂ ನಾನು ಹಚ್ತೀನಿ ಶುಕ್ರವಾರದಲ್ಲಿ. ಸೊ ನಿಮಗೂ ಯಾರಿಗಾದರೂ ಈ ಪೂಜೆ ಮಾಡಬೇಕು ಅಂದರೆ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಕಷ್ಟ ಏನೂ ಅಲ್ಲ ಮತ್ತು ತುಂಬ ಖರ್ಚಾಗುತ್ತೆ ಆ ಥರ ಏನಿಲ್ಲ. ಸಿಂಪಲ್ಲಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸಿರೋ ವಿಧಾನ ತುಂಬ ಸುಲಭವಾದ ವಿಧಾನವೇ. ಸೊ ನಿಮಗೆ ಏನಾದರೂ ಈ ಪೂಜೆ ಇಷ್ಟ ಆದರೆ ನೀವು ಮಾಡಿ. ನಿಮ್ಮ ಸಂಕಲ್ಪ ಏನಿರುತ್ತೆ ನೀವು ಸಂಕಲ್ಪ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ, ನಾನು ಈ ರೀತಿ ಆಷಾಢ ಶುಕ್ರವಾರ ಮತ್ತು ಶ್ರಾವಣ ಶುಕ್ರವಾರದಲ್ಲೂ ಅಷ್ಟೇ ಉಪ್ಪಿನ ದೀಪ ಹಚ್ತೀನಿ. ಸೊ ಹೋಪ್ ಯು ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.